ವೆಲ್ಕಮ್ ಬ್ಯಾಕ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಮೊದಲ ಏಕಾದಶಿ ಹಬ್ಬದ ಪೂಜೆ ಮಾಡ್ತಿರೋ ವ್ಲಾಗ್ ಮಾಡ್ತಾಯಿದ್ದೀನಿ. ಇನ್ನು ಅದಕ್ಕೋಸ್ಕರ ಪೂಜೆಗಂತೇಳಿ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ರಾತ್ರಿಯೇ ಅಕ್ಕಿನ ನೆನೆಸಾಕಿ ಇನ್ನು ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿರೋ ಕೆಲಸ ಎಲ್ಲ ಮಾಡಿ ಮುಗಿಸಿ ಸಂಜೆ ಆದಮೇಲೆ ದೀಪನ ಎಲ್ಲ ರೆಡಿ ಮಾಡಿಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇನ್ನು ಪ್ರಸಾದ ಮಾಡ್ಕೊಬೇಕು. ಅದಕ್ಕೋಸ್ಕರ ಅವಲಕ್ಕಿ ಮತ್ತು ಸಕ್ಕರೆ ಹಾಕಿ ನೆನೆಸಿಟ್ಟಿದ್ದೀನಿ. ನೀಟಾಗಿ ಅವಲಕ್ಕಿನ 2 ಸರಿ ತೊಳೆದು ಅದಾದಮೇಲೆ ಸ್ವಲ್ಪ ಮೆತ್ತಗಾಗಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ನೆಕ್ಸ್ಟು ಬೆಲ್ಲ ಪುಡಿ ಮಾಡಿಕೊಂಡು ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಕಿದ್ರೇ ಅದಕ್ಕೆ ಟೇಸ್ಟ್ ಬರೋದು. ಅವಲಕ್ಕಿ ಚೆನ್ನಾಗಿ ನೆನೆಸಿದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಪುಡಿ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಅವರ್ ಅದನ್ನು ನೀಟಾಗಿ ನೆನೆಯೋಕ್ಕೆ ಬಿಟ್ಟರೆ ಆಮೇಲೆ ಉಂಡೆ ಥರ ಮಾಡ್ಕೊಬೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಇನ್ನು ಇದನ್ನು ನೆನೆಸಿ ಅರ್ಧ ಅವರ್ ಆಯಿತು ನೋಡಿ. ಇವಾಗ ಉಂಡೆ ಮಾಡಿದ್ರು ಕೂಡ ಅದು ನೀಟಾಗಿ ಬರುತ್ತೆ ರೌಂಡ್ ಶೇಪಲ್ಲಿ. ನೆನೆಯೋಕ್ಕೆ ಬಿಟ್ಟಿಲ್ಲ ಅಂದರೆ ಅದು ನೀಟಾಗಿ ಬರಲ್ಲ. ಸೊ ಅದಕ್ಕಾಗಿ ಒಂದು ಹಾಫ್ ಆನ್ ಅವರ್ ನೆನೆಸಿ ಇಟ್ಟರೆ ನೀಟಾಗಿ ಅದನ್ನು ಮಾಡ್ಕೊಬೋದು. ಪೂಜೆಗೆಲ್ಲ ಪ್ರಸಾದನ ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಆಮೇಲೆ ನಾನು ಪೂಜೆ ಎಲ್ಲ ಮಾಡ್ಕೊತೀನಿ. ಯುಗಾದಿ ಹಬ್ಬ ಆದಮೇಲೆ ಇದೇ ಮೊದಲನೇ ಹಬ್ಬ ಅಲ್ವಾ, ಅದಕ್ಕೆ ಸ್ವಲ್ಪ ಬೇಗ ಎಲ್ಲ ಎದ್ದು ಉಪವಾಸ ಮಾಡಿ ಬೆಳಗ್ಗೆಯಿಂದ ಆಮೇಲೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಪೂಜೆಗೆಲ್ಲ ಇಟ್ಕೊಂಡು ಇನ್ನು ಈ ಹಬ್ಬನ ಮಾಡ್ಕೊತೀರಿ. ತುಳಸಿನ ನಾನು ನೆನ್ನೆನೇ ತರಿಸಿ ಇಟ್ಕೊಂಡಿದ್ದೆ ಮನೆಯಲ್ಲಿ ಒಂದಿನ ಮುಂಚೆನೇ. ಇನ್ನು ಸರಿ ಆಯಿತು, ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಬಾಳೆ ಎಲೆ ತೊಗೊಂಡು ಬರೋಣ ಅಂತ ಹೇಳಿದ್ರೆ ಕೋತಿಗಳೆಲ್ಲ ಅರ್ಧಾಗ್ಬಿಟ್ಟು ಹೋಗ್ಬಿಟ್ಟಿದೆ ಬಾಳೆ ಎಲೆನ. ಇನ್ನು ಸಿಕ್ಕಿದ್ರಲ್ಲೇ ಸ್ವಲ್ಪ ಚೆನ್ನಾಗಿರೋದನ್ನ ತಗೊಂಡು ಬಂದು ನೀಟಾಗಿ ಅದನ್ನು ದೀಪಗಳಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಎಷ್ಟಾದರೂ ಕೇರ್ಫುಲ್ಲಾಗಿ ನೋಡ್ಕೊಂಡ್ಲಿ, ಯಾರು ಎಷ್ಟೇ ಇದು ಮಾಡಲಿ, ಆ ಕೋತಿಗಳಂತೂ ಈ ಬಾಳೆ ಗಿಡನ ಇಡೋದೇ ಇಲ್ಲ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನೇ ಅಡ್ಜಸ್ಟ್ ಮಾಡಿ ತಗೊಂಬಂದು ಇಟ್ಕೊತಾ ಇದ್ದೀನಿ. ಇನ್ನು ಇಲ್ಲೆಲ್ಲ ಇವಾಗ ಸಡನ್ನಾಗಿ ಹೋಗಿ ತರಬೇಕಂದ್ರೆ ಆಗಲ್ಲ. ಇನ್ನು ಕಳಶಕ್ಕೆ ಅದನ್ನೆಲ್ಲ ನಾನು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೂವು ಹಾರ ಎಲ್ಲ ಜೋಡಿಸ್ಕೊಂಡು ಇನ್ನು ಸಾಯಂಕಾಲ ಮಾಡಬೇಕು ಅಂದರೆ ನನ್ನ ಕೈಯಲ್ಲಿ ಕೆಲಸ ಮಾಡಿಕೊಂಡು ಮತ್ತು ಇದನ್ನೆಲ್ಲ ಬೇಗ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಫ್ರೂಟ್ಸ್ ಒಂದು ಕಟ್ ಮಾಡ್ಕೊಬೇಕು. ನೆಕ್ಸ್ಟ್ ಫ್ರೂಟ್ಸ್ನ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ದೀಪ ಮಾಡಿದ್ದಾಯಿತು, ಪೂಜೆಗೆ ರೆಡಿ ಆಯಿತು. ಇನ್ನು ಪ್ರಸಾದನ ಇದನ್ನೆಲ್ಲ ಕಟ್ ಮಾಡ್ಕೊಂಬಿಟ್ರೆ ಇನ್ನು ಇದು ಕೂಡ ರೆಡಿ ಆಗಿಬಿಡುತ್ತೆ. ಇನ್ನು ಫ್ರೂಟ್ಸ್ ಕೂಡ ಜಾಸ್ತಿ ತರ್ಸೋಕ್ಕೆ ಹೋಗಿಲ್ಲ, ಸುಮ್ಮನೆ ಯಾರು ತಿನ್ನಲ್ಲ ಮಾಡಲ್ಲ ಅಂತ ಹೇಳಿ. ಇನ್ನು ಅಲ್ಲಿ ನನ್ನ ಪ್ಲೇಟಲ್ಲಿ ಹಾಕಿ ಇಕ್ಕಿದ ತಕ್ಷಣವೇ ನನ್ನ ಮಗ ಪೂರ್ತಿ ಖಾಲಿ ಮಾಡಿಬಿಡ್ತಾನೆ. ಎಲ್ಲ ಎಡೆ ಎತ್ತಷ್ಟೇ ಇಲ್ಲ, ನೀಟಾಗಿ ಒಂದು ಪೀಸ್ ಕೂಡ ಬಿಡ್ದಿರೆ ಎಲ್ಲ ಅವನೇ ತಿಂದ್ಬಿಡ್ತಾನೆ. ಸರಿ ಇನ್ನು ಮಕ್ಕಳು ದೇವ್ರ ಸಮಾನ ಅಲ್ಲ, ನಾನು ಏನೋ ಮಾತಾಡಲ್ಲ, ನಾನು ತಿನ್ನಬೇಡ ಅಂತ ಕೂಡ ಹೇಳಲ್ಲ ಅವನಿಗೆ. ಅವನು ಇಷ್ಟ ತಿನ್ಬೋದು, ಹೆಂಗಾದರೂ ಮಾಡ್ಬೋದು ಅಂತ ಹೇಳಿ ಬಿಟ್ಬಿಡ್ತೀನಿ. ಇನ್ನು ಫ್ರೂಟ್ಸ್ ಎಷ್ಟು ರೇಟ್ ಆಗಿಬಿಟ್ಟಿದೆ ಅಂದರೆ ಎಲ್ಲನೂ 1 kg ತಗೊಂಡು ಬಂದಿದ್ದಕ್ಕೆ ಬರೀ ಫ್ರೂಟ್ಸ್ ಮಾತ್ರ 350 ತಗೊಂಡಿದ್ದಾರೆ. ಅದು ಬಾಳೆಹಣ್ಣು ಕೂಡ ಸಪ್ರೇಟಾಗಿ ರೇಟ್ ಹಾಕಿ ಅದನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇನ್ನು ಸರಿ ಎಲ್ಲಾದರೂ ಹೋಗಲಿ ಪೂಜೆಗೆ ತಾನೆ ಅಂತ ಹೇಳಿ ಇನ್ನು ಇವಾಗ ಡಿಮ್ಯಾಂಡ್ ಇರೋದ್ರಿಂದ ಫ್ರೂಟ್ಸೂ ಕಡಿಮೆಗೆ ಸಿಗಲ್ಲ. ಸರಿ ಇನ್ನು ಇವಾಗ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ದೀಪಗಳನ್ನೆಲ್ಲ ಜೋಡಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ದೀಪನ ಬೆಳಗ್ಗೆನೇ ಮಾಡಿ ಇಟ್ಕೊಬೋದು. ಬೆಳಗ್ಗೆನೇ ಮಾಡಿಟ್ರೆ ಇನ್ನು ಅದನ್ನು ನೀಟಾಗಿ ಎಣ್ಣೆಲ್ಲ ಹಾಕಿದ ತಕ್ಷಣ ಎಲ್ಲ ಸೋರ್ಬಿಡುತ್ತೆ, ದೀಪ ಅಲ್ಲಲ್ಲಿ ಬಿಟ್ಕೊಂಡ್ಬಿಟ್ಟಿರುತ್ತೆ ಅಂತ ಹೇಳಿ ನಾನು ಪೂಜೆ ಮಾಡೋ ಟೈಮಲ್ಲೇ ಮಾಡ್ಕೊತೀನಿ. ದೀಪಕ್ಕೆ ಸ್ವಲ್ಪ ಹಾಲಾಗಲಿ ತುಪ್ಪ ಆಗಲಿ ನಾವೇನು ಬೇಕಾದರೂ ಹಾಕ್ಕೊಬೋದು, ನೀರಾದರೂ ಹಾಕ್ಕೊಬೋದು. ಸ್ವಲ್ಪ ಮಾತ್ರನೇ ಹಾಕ್ಕೊಬೇಕು. ಜಾಸ್ತಿ ನೀರು ಹಾಕಿದ್ರೂ ಅದನ್ನು ನೀಟಾಗಿ ಗಟ್ಟಿಯಾಗಿ ಮಾಡ್ಕೊಳಕ್ಕಾಗಲ್ಲ, ಮೆತ್ತವಾಗಿಬಿಡುತ್ತೆ. ಇನ್ನು ರೆಡಿ ಮಾಡ್ಕೊಂಡಿದ್ದಾಯ್ತಲ್ಲ ಅಂತೇಳಿ ಎಲ್ಲ ಫಸ್ಟೇ ಎತ್ತಿಟ್ಕೊತಾ ಇದ್ದೀನಿ. ದೀಪ ಫುಲ್ಲು ವೈಟಾಗಿ ಮಾಡ್ಕೊಂಡಿರೋದ್ರಿಂದ ಇವಾಗ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟರೆ ಅದ್ರ ಕಳೆನೇ ಚೇಂಜ್ ಆಗಿಬಿಡುತ್ತೆ. ಇನ್ನು ನನಗಂತೂ ಬೆಳಗ್ಗೆಯಿಂದ ಏನು ಹೊಟ್ಟೆ ಹಸಿವು ಏನೂ ಆಗೇ ಇಲ್ಲ. ಬೆಳಗ್ಗೆಯಿಂದ ಏನು ತಿಂದಿರೋ ಉಪವಾಸ ಮಾಡ್ತಿದ್ದೀನಲ್ಲ, ಏನೋ ಒಂಥರ ಖುಷಿ. ಇನ್ನು ನನ್ನ ಮಗ ಪ್ರೆಗ್ನೆನ್ಸಿ ಟೈಮಲ್ಲಿ ಡೆಲಿವರಿ ಎಲ್ಲ ಆದಮೇಲೆ ನಾನು ಉಪವಾಸ ಮಾಡ್ತಿರಲಿಲ್ಲ, ಏನಾದರೂ ಸ್ವಲ್ಪ ಊಟ ಮಾಡಿಕೊಂಡು ಮಾಡ್ತಾಯಿದ್ದೆ. ಇನ್ನು ಇವಾಗ ಪ್ರಯತ್ನ ಮಾಡ್ತೀನಿ, ಬಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತೆಲ್ಲ ತಿಂದಿರನೇ ಇರೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ಪರವಾಗಿಲ್ಲ, ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ತಿಂದ್ಬಿಡ್ತೀನಿ. ಸರಿ ಇನ್ನು ದೀಪಗಳಿಗೆಲ್ಲನೂ ಎಣ್ಣೆ ಹಾಕ್ಕೊತಾ ಇದ್ದೀನಿ.
ಎಣ್ಣೆ ಹಾಕಿದ ತಕ್ಷಣ ದೀಪ ಏನಾದರೂ ಸ್ವಲ್ಪ ಬಿರುಕಿದ್ರೂ ಎಣ್ಣೆ ಎಲ್ಲ ಆಚೆ ಬಂದುಬಿಡುತ್ತೆ, ಒಳಗಡೆ ಇರಲ್ಲ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೇಕು, ನೀರು ಜಾಸ್ತಿ ಹಾಕ್ಕೊಬಾರ್ದು. ಇನ್ನು ಸಪ್ರೇಟಾಗಿ ನಾನು ಆಲ್ರೆಡಿ ಪೂಜೆ ಮಾಡೋಕ್ಕಂತೇಳಿ ಒಂದು ವೆಂಕಟರಮಣ ಸ್ವಾಮಿ ಫೋಟೋನ ಇಟ್ಕೊಂಡಿದ್ದೀನಿ. ಈ ಥರ ಏನಾದರೂ ಪೂಜೆಗಳು ಮಾಡಬೇಕಂದ್ರೆ ಅದನ್ನು ಸಪ್ರೇಟಾಗಿ ಕೆಳಗಡೆ ಇಕ್ಕಿ ಅದ್ರ ಮುಂದೆ ನೈವೇದ್ಯ ಎಲ್ಲ ಇಕ್ಕಿ ಪೂಜೆ ಮಾಡ್ಕೊತೀನಿ. ಯಾಕಂದರೆ ನಾವು ಪೂಜೆ ಮಾಡೋ ಫೋಟೋನ ಪದೇ ಪದೇ ಇಳಿಸೋಕ್ಕಾಗಲ್ಲಲ್ವ, ಅದಕ್ಕೆ ಇದನ್ನು ನಾನು ಸಪ್ರೇಟಾಗಿ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಮನೆಯಲ್ಲಿ. ಈ ಥರ ಶ್ರಾವಣ ಶನಿವಾರಗಳಲ್ಲಿ ಮತ್ತು ಈ ಥರ ಏಕಾದಶಿ ಆ ಟೈಮಲ್ಲೆಲ್ಲ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಅಂತೇಳಿ ಸಪ್ರೇಟಾಗಿ ಒಂದು ಚಿಕ್ಕದಾಗಿ ಫೋಟೋನ ತಂದು ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಇನ್ನು ಅದೇ ಬೆಸ್ಟು, ಪದೇ ಪದೇ ಫೋಟೋಗಳನ್ನೆಲ್ಲ ಇಳಿಸಿ ಮಾಡೋಕ್ಕಾಗಲ್ವಲ್ಲ. ಸೊ ಇನ್ನು ಈ ಜಾಗನೂ ಇಲ್ಲ ಮಾಡೋಕ್ಕಿಲ್ಲಿ, ಅದಕ್ಕೋಸ್ಕರನೇ. ಇನ್ನು ಇವಾಗ ನಾನು ಬಾಳೆ ಎಲೆ ಸಿಕ್ಕಿರೋದ್ರಿಂದ ಬಾಳೆ ಎಲೆಯಲ್ಲೇ ಇಟ್ಕೊತಾ ಇದ್ದೀನಿ. ಬಾಳೆ ಎಲೆ ಏನಾದರೂ ಸಿಕ್ಕಿಲ್ಲ ಅಂದರೆ ದಾಸವಾಳದ ಎಲೆ ಆದರೂ ಇಟ್ಕೊಬೋದು, ಇಲ್ಲಾಂದರೆ ನಾವು ವೀಳ್ಯದೆಲೆ ಆದರೂ ಇಟ್ಕೊಬೋದು. ಯಾವುದಾದ್ರೂ ಸರಿ, ಅದೇ ಇಕ್ಬೇಕು ಇದೇ ಇಕ್ಬೇಕು ಅಂತೇನಿಲ್ಲ. ನಾನು ಬಾಳೆ ಎಲೆ ಸಿಕ್ಕಿರೋದ್ರಿಂದ ಬಾಳೆ ಎಲೆದಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಎಲ್ಲರೂ 7 ಮಾಡ್ತಾರೆ, ಬಟ್ ನಾನಿಲ್ಲಿ 8 ದೀಪ ಮಾಡಿದ್ದೀನಿ. ಯಾಕಂದರೆ ಬಡ್ಡಿಗೆ ಒಂದು ದೀಪ ಎಕ್ಸ್ಟ್ರಾ ಮಾಡಿದ್ರೆ ಅದು ಇನ್ನೂ ಒಳ್ಳೆ ಪುಣ್ಯ ಸಿಗುತ್ತೆ ಅಂತ ಹೇಳಿ ಯಾರೋ ಹೇಳಿದರು, ಅದನ್ನ ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ಅದರಿಂದ ನಾನಿಲ್ಲಿ 8 ದೀಪನ ಮಾಡಿದ್ದೀನಿ. ಒಂದು ದೀಪ ದೇವರಿಗೆ ಬಡ್ಡಿಗೆ ಸೇರಲಿ ಅಂತ ಹೇಳಿ. ಇನ್ನು ಬತ್ತಿ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ. ಸೊ ಅಂಗಡಿಯಲ್ಲಿ ಬತ್ತಿ ತರಿಸ್ಕೊಂಡು ಒಂದೊಂದು ಬತ್ತಿನ 2 ಬತ್ತಿಯಾಗಿ ಮಾಡಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕಿದ್ರೂ ಸುಮ್ಮನೆ ಸ್ವಲ್ಪ ಹೊತ್ತು ಉರಿಯುತ್ತೆ ಅಷ್ಟೇ. ಇನ್ನು ನಾನಿಲ್ಲಿ ತುಳಸಿ ಅದನ್ನೆಲ್ಲ ನೆನ್ನೆ ತರಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಎಲ್ಲ ದೇವ್ರಿಗೆ ಹಾಕಿ ಅಲಂಕಾರ ಮಾಡಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಈ ಏಕಾದಶಿನ ಎಲ್ಲರೂ ಮಾಡಲ್ಲ, ಯಾರೋ ಕೆಲವೊಬ್ಬರು ಮಾತ್ರ ಮಾಡ್ತಾರೆ. ನಮಗಂತೂ ಊಟದ ಮನೆಯಲ್ಲೆಲ್ಲ ಈ ಹಬ್ಬಗಳೆಲ್ಲ ಗೊತ್ತೇ ಇಲ್ಲ. ನಾನು ಮದುವೆ ಆಗಿ ಬಂದ ಮೇಲೇ ಈ ಹಬ್ಬ ಎಲ್ಲ ನಮ್ಮ ಅತ್ತೆ ಅವ್ರ ಹತ್ರ ಹೇಳ್ಸ್ಕೊಂಡು ಆಮೇಲೆ ಮಾಡ್ತಾ ಇರೋದು. ನಮ್ಮ ಅವ್ರ ಅಮ್ಮವ್ರ ಮನೆಯಲ್ಲಿ ಮಾಡ್ತಾಯಿದ್ರಂತೆ, ಅವ್ರ ಮನೆಯಲ್ಲಿ ಮಾಡ್ತಾಯಿದ್ರಲ್ಲ. ಸೊ ನಮ್ಮ ಅಮ್ಮನೇ ಏನಾದರೂ ಸ್ವಲ್ಪ ಹೇಳ್ಕೊಡ್ತಾರೆ. ಇನ್ನು ಅದಾದಮೇಲೆ ನಾನಿಲ್ಲಿ ಅವಲಕ್ಕಿಯಲ್ಲಿ ಮಾಡಿದ್ನಲ್ಲ ಈ ಥರ ಉಂಡೆ, ಫ್ರೂಟ್ಸು. ಇವತ್ತು ಮನೆಯಲ್ಲಿ ಏನೂ ಅಡುಗೆ ಮಾಡಿಲ್ಲ, ಬೆಳಗ್ಗೆಯಿಂದನೂ ಅಷ್ಟೇ. ಪಾಪ ನಮ್ಮ ಮನೆಯವ್ರು ಹೋಟ್ಲಲ್ಲಿ ತೊಗೊಂಬಂದು ತಿಂದರು. ಇನ್ನು ಬೆಳಗ್ಗೆಯಿಂದ ಏನೂ ಅಡುಗೆ ಮಾಡಿಲ್ಲಲ್ಲ. ಇನ್ನು ಸಂಜೆ ಕೂಡ ಮಾಡಲ್ಲ ಅಂತ ಹೇಳಿದ್ದೀನಿ, ಬಟ್ ನಮ್ಮ ಮನೆಯವ್ರು ಇರಲ್ಲ, ಬೆಳಗ್ಗೆಯಿಂದ ಹೊಟ್ಟೆ ಹಸಿತಾ ಇದೆ ಅಂತೇಳಿ. ಇನ್ನು ನಾವು ಇರ್ತೀರಂತೇಳಿ ಅವ್ರನ್ನ ಇರಬೇಕು ಅಂತ ಫೋರ್ಸ್ ಮಾಡೋದು ತಪ್ಪಲ್ಲ. ಅವ್ರವ್ರ ಭಕ್ತಿ ಅದು, ಇರಲಿ ಇರ್ದಿರೇ ಇರಲಿ. ಮನೆಯಲ್ಲಿ ಏನಾದರೂ ಬೇಕೇ ಬೇಕು ಅಂತ ಹೇಳಿದ್ರೆ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಏನಾದರೂ ಅಡುಗೆ ಮಾಡಲೇಬೇಕು. ಇನ್ನು ನಾವು ಉಪವಾಸ ಇರಬೇಕು ಅಂತೇಳಿ ಅವ್ರನ್ನ ಉಪವಾಸ ಇರಬೇಕು ಅಂತ ಕೋರೋದು ತಪ್ಪು. ಸೊ ಅದಕ್ಕೋಸ್ಕರ ಅವ್ರಿಗೇನಾದರೂ ಸಪ್ರೇಟಾಗಿ ಊಟ ಮಾಡಿ, ನಾನಂತೂ ಇದ್ದರೆ ಉಪವಾಸ ಇರೋಕ್ಕಾದರೆ ಇದ್ದೋಗ್ಬಿಡ್ತೀನಿ, ಇರೋಕ್ಕಾಗಿಲ್ಲ ಅಂದರೆ ನಾನು ತಿಂದುಬಿಡ್ತೀನಿ. ಬಟ್ ಏನಂದರೆ ತುಂಬ ಜನ ಹೇಳ್ತಾರೆ ಉಪವಾಸ ದೇವರು ಹೇಳಿಲ್ಲ ಇರಲೇಬೇಕು ಅನ್ನೋದೇನಿಲ್ಲ ಅಂತ. ಬಟ್ ಈ ದೇವ್ರು ಹೇಳಿಲ್ಲ ಅಂದ್ರೂ ಏನೋ ಒಂಥರ ಮಾಡಬೇಕು ಅಂತ ಮನ್ಸಿಗೆ ಬಂದಮೇಲೆ ಅದನ್ನು ಮಾಡಲೇಬೇಕು. ಸರಿ, ನಾನು ಇವಾಗ ಆರಾಮಾಗಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾವಿಲ್ಲಿ ಎಡೆಗೆ ಹಾಕಿರೋ ಪ್ಲೇಟ್ಗಳಲ್ಲಿರೋ ಪ್ರಸಾದನ ಒಂದು ನಾವು ತಿನ್ನಬೇಕು, ಇನ್ನೊಂದು ಗೋಮಾತೆಗೆ ಕೊಡಬೇಕು, ಇನ್ನೊಂದು ತಗೊಂಡೋಗಿ ಮನೆ ಮೇಲೆ ಇಡಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನನ್ನ ಮಗ ಯಾವುದಕ್ಕೂ ಇಲ್ಲಿ ಕೊಡೋದೇ ಇಲ್ಲ. ಅವನು ನಾನು ಪೂಜೆ ಮಾಡಿ ಒಂದು 10-15 ನಿಮಿಷ ಆಗಿದ ತಕ್ಷಣವೇ ಪೂರ್ತಿ ಪ್ಲೇಟ್ಗಳಲ್ಲಿ ಇರೋದೆಲ್ಲ ಅವನೇ ಖಾಲಿ ಮಾಡಿಬಿಡ್ತಾನೆ. ಅದೇನಂತ ಗೊತ್ತಿಲ್ಲ, ಬಟ್ ಅದು ಇರಲಿ ಪರವಾಗಿಲ್ಲ, ಹೆಂಗಾದರೂ ಪ್ರಸಾದ ತಿಂದ್ರಲ್ಲ ಅನ್ನೋದೊಂದು ತೃಪ್ತಿ ನನಗೆ. ನನ್ನ ಮಗ ಅಂತೂ ಯಾವಾಗಲೂ ಹಂಗೆ ಮಾಡ್ತಾರೆ. ನಾನು ಈ ಥರ ಪ್ಲೇಟ್ಗಳಿಗೆ ಹಾಕಿದ್ದೀನಂದರೆ ಒಂದೊಂದು ಟೈಮ್ ಪೂಜೆ ಮಾಡೋಕ್ಕೆ ಮುಂಚೆನೇ ತಿಂದುಬಿಡ್ತಾನೆ. ಇವತ್ತು ಯಾಕೆ ತಿಂದಿಲ್ಲ ಅಂದರೆ ಅವನು ನಿದ್ದೆ ಮಾಡ್ತಾವನು, ಇನ್ನೂ ಎದ್ದಿಲ್ಲ. ಎದ್ದಿದ್ದಾನಂದರೆ ನಾನು ಪೂಜೆ ಅಂತೂ ಮಾಡೋಂಗೆ ಇಲ್ಲ. ಅವನೇ ಎಲ್ಲ ಅದು ಮಾಡಬೇಕು ಇದು ಮಾಡಬೇಕಂತೇಳಿ ಪೂರ್ತಿ ಡಿಸ್ಟರ್ಬ್ ಮಾಡಾಕ್ತಾನೆ. ಸೊ ನಿದ್ದೆ ಮಾಡ್ತಾಯಿದ್ನಲ್ಲ ಅಂತೇಳಿ ನಾನು ಸ್ವಲ್ಪ ಬೇಗ ಮಾಡಿಕೊಂಡು ಎಲ್ಲ ಮಾಡ್ಕೊತಾ ಇದ್ದೀನಿ. ನೋಡೋಣ, ಪೂಜೆ ಮಾಡೋಷ್ಟರಲ್ಲಿ ಏನಾದರೂ ಎದ್ದರೆ ಅವನ ಕೈನಲ್ಲೂ ಪೂಜೆ ಮಾಡಿಸೋಣ ಅಂತ ಬೆಳಗ್ಗೆಯಿಂದ ಟ್ರೈ ಮಾಡ್ತಾಯಿದ್ದೀನಿ. ಅವನು ನಿದ್ದೆ ಮಾಡಿಬಿಟ್ಟಿದ್ನಲ್ಲ ಅಂತ ಸರಿ ನಾನೇ ಮಾಡ್ತಾಯಿದ್ದೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಪಕ್ಕಗಳಲ್ಲಿ ಯಾರಾದರೂ ಮಾಡಿದ್ರೆ ಈ ಹಬ್ಬನ ಮಾಡ್ತಾಯಿದ್ರೆ ನಮ್ಮಪ್ಪ ಹೇಳ್ತಾಯಿದ್ರು ಅವ್ರ ಮನೆಯಲ್ಲಿ ಗೋಡೆನಾದರೂ ಮುಟ್ಕೊಂಡು ಬರಬೇಕಂತೆ, ಇಲ್ಲಾಂದರೆ ಒಂದು ಗ್ಲಾಸ್ ನೀರಾದರೂ ಅವ್ರ ಮನೆಗಳಲ್ಲಿ ಕುಡಿಬೇಕಂತೆ, ಆವಾಗ ಅವ್ರು ಮಾಡಿರೋ ಪೂಜೆ ಫಲ ನಮಗೂ ಸಿಗುತ್ತೆ ಅಂತೇಳಿ ನಮ್ಮಪ್ಪ ಹೇಳ್ತಾಯಿದ್ರು. ಇನ್ನು ಅವಾಗೆಲ್ಲ ನಮ್ಮ ಮನೆಗಳಲ್ಲಿ ಈ ಥರ ಹಬ್ಬ ಎಲ್ಲ ಯಾವುದು ಮಾಡ್ತಿರಲಿಲ್ಲ. ಅಲ್ಲಿ ಯಾವ ಹಬ್ಬ ಇತ್ತ ಅದನ್ನು ಮಾತ್ರ ಮಾಡ್ತಾಯಿದ್ರಿ, ಎಲ್ಲ ಹಬ್ಬನೂ ಮಾಡೋಕ್ಕೆ ಹೋಗ್ತಾಯಿಲ್ಲ. ಶಿವರಾತ್ರಿನೂ ಮಾಡ್ತಾಯಿರಲಿಲ್ಲ, ಏಕಾದಶಿನೂ ಮಾಡ್ತಾಯಿರಲಿಲ್ಲ, ಇನ್ನು ಬೇರೆ ವರಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಅವೆಲ್ಲ ಯಾವುದನ್ನು ಮಾಡ್ತಾಯಿರಲಿಲ್ಲ. ಯಾವ ಹಬ್ಬ ಬಂದರೂ ಬರೀ ಪೂಜೆ ಮಾತ್ರ ಮಾಡಿ ಮುಗಿಸ್ಬಿಡ್ತಾಯಿದ್ವಿ.
ಸೊ ಅವಾಗ ಇಷ್ಟೊಂದೆಲ್ಲ ನಮ್ಗೆ ಐಡಿಯಾಸ್ ಇರಲಿಲ್ಲ. ಇವಾಗ ಮದುವೆ ಆದವಾಗಿಂದ ಯಾವ ಹಬ್ಬನೂ ಬಿಡಲ್ಲ, ಎಲ್ಲ ಹಬ್ಬನೂ ಮಾಡ್ತೀನಿ ನಾನು. ಇನ್ನು ನಮ್ಮ ಮನೆಯವ್ರಿಗೂ ಇಷ್ಟ, ಏನು ಹಬ್ಬ ಮಾಡಿದ್ರು ಏನು ಪೂಜೆ ಮಾಡಿದ್ರು ಇಷ್ಟ. ಬಟ್ ಅವ್ರನ್ನ ಮಾತ್ರ ಡಿಸ್ಟರ್ಬ್ ಮಾಡಬಾರ್ದು, ಅದು ಮಾಡಿ ಇದು ಮಾಡು ಅಂತೇಳಿ. ನನಗಿಷ್ಟ ಆಗಿದ್ದು ನಾನು ಏನು ಬೇಕಾದರೂ ಮಾಡ್ಬೋದು, ಅದಕ್ಕೆಲ್ಲ ಯಾವುದು ಅವರು ಅಡ್ಡಿ ಬರಲ್ಲ. ಪೂಜೆ ಮಾಡಬೇಕು ಅಂದ್ಬಿಟ್ರೆ ಸಾಕು, ಏನು ಬೇಕಾದರೂ ಏನು ಕೇಳಿದ್ರು ಇಲ್ಲ ಅಂದರೂ ಕೂಡ ಎಲ್ಲಾದರೂ ಸರಿ ಹುಡುಕಿ ಆದರೂ ತಂದು ಕೊಡ್ತಾರೆ. ಇನ್ನು ನನಗಂತೂ ಅದು ತುಂಬಾ ಇಷ್ಟ. ಯಾವಾಗಲೂ ಅಷ್ಟೇ ಪೂಜೆ ಮಾಡೋದಕ್ಕೆಲ್ಲ ನಮ್ಮ ಮನೆಯವರು ಏನೋ ಅದಕ್ಕೆಲ್ಲ ಇದು ಮಾಡಲ್ಲ. ಬಟ್ ಉಪವಾಸ ಮಾಡ್ತೀನಂದರೆ ಬೇರೆ ಇನ್ನೇನಾದರೂ ಬಾಧೆ ಇಟ್ಕೊತೀನಂದರೆ ಮಾತ್ರ ಬೈತಾರೆ, ಆ ಥರ ಎಲ್ಲ ಮಾಡಬಾರ್ದು, ದೇವರು ಹೇಳಿಲ್ಲ ಅಂತೇಳಿ. ಸೊ ನನಗೆ ಅದು ಇಷ್ಟ, ಅದಕ್ಕೋಸ್ಕರನೇ ಮಾಡ್ತೀನಿ ಅಷ್ಟೇ ನಾನು. ಇನ್ನು ನನ್ನ ಮಗ ಅಂತೂ ಕರೆಕ್ಟಾಗಿ ನಾನು ಪೂಜೆ ಮಾಡಿ ಎಲ್ಲ ಇದು ಮಾಡೋ ಟೈಮಲ್ಲಿ ಇವಾಗ ಎದ್ದು ಮಮ್ಮಿ ಮಮ್ಮಿ ಅಂತ ಕರೀತಾ ಇದ್ದಾನೆ. ಇನ್ನು ನಮ್ಮ ಮನೆಯವ್ರ ಪಕ್ಕದಲ್ಲೇ ಇದ್ದಾರೆ, ಅವನ್ನ ಸ್ವಲ್ಪ ಹೊತ್ತು ನೋಡಿಕೊಂಡ್ರೆ ಸಾಕಪ್ಪ ಅನಿಸ್ಬಿಡುತ್ತೆ. ಒಂದೊಂದು ಟೈಮ್ ನಿದ್ದೆ ಮಾಡಿ ಎದ್ದವನಂದರೆ ಹತ್ಕೊಂಡು ಮಮ್ಮಿ ಮಮ್ಮಿ ಅಂತ ಎತ್ಕೊಂಡೇ ಇರಬೇಕು. ಇನ್ನು ನನ್ನ ಪೂಜೆ ಎಲ್ಲ ಮುಗೀತು. ಇವಾಗ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಇನ್ನು ಅವನ್ನ ಎಬ್ಬರಿಸಿ ಕರ್ಕೊಂಡು ಬಂದು ಪೂಜೆ ಮಾಡಿಸೋಣ, ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡಿರಲಿ ಅಂತೇಳಿ ಸುಮ್ಮನೆ ಬಿಟ್ಟೆ. ಇನ್ನು ಇವಾಗ ಈ ಪೂಜೆ ನಿರ್ವಿಘ್ನವಾಗಿ ಎಲ್ಲ ಮುಂದುವರೆದಿದ್ದಾಯಿತು. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಕೂಡ ಒಂದು ಪೂಜೆ ಇರುತ್ತೆ. ಪೂಜೆ ಮಾಡಿ ದೇವರಿಗೆ ಏನಾದರೂ ಅಡುಗೆ ಮಾಡಿ, ಸ್ವೀಟ್ ಆಗಲಿ ಖಾರ ಆಗಲಿ ಏನಾದರೂ ಸರಿ ನಮಗೇನು ಅನಿಸುತ್ತೋ ಅದನ್ನು ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಹಾಕಬೇಕು. ನಮ್ಮ ಮನೆಯವರಂತೂ ಸ್ವೀಟ್ ತಿನ್ನೋದೇ ಇಲ್ಲ. ಯಾವತ್ತಾದರೂ ಪೂಜೆ ಮಾಡಿ ನಾನು ಪ್ರಸಾದ ಮಾಡಿದ ದಿನ ಮಾತ್ರ ತಿಂತಾರೆ. ಇನ್ನು ನನಗಂತೂ ಈ ಅವಲಕ್ಕಿಯಲ್ಲಿ ಮಾಡಿರೋ ಸ್ವೀಟ್ ಯಾವುದಾದ್ರೂ ಸರಿ ತುಂಬಾ ಇಷ್ಟ. ಇನ್ನು ಯಾವುದೇ ಪೂಜೆ ಮಾಡಿದ್ರು ಲಾಸ್ಟಲ್ಲಿ ಈ ಥರ ಅದ್ರ ಮೇಲೆ ಅಕ್ಕಿ ಕಾಳು ಹಾಕಬೇಕು, ಅಕ್ಷತೆ ಕಾಳು ಹಾಕಬೇಕು ಅಂತ ಹೇಳಿದರು ಯಾರೋ ಒಬ್ಬರು. ಸೊ ಅದಕ್ಕೋಸ್ಕರ ಇನ್ನು ಪೂಜೆನೆಲ್ಲ ಮುಗಿಸಿದ್ದಾಯಿತು ನಾನು. ಇನ್ನು ಇವಾಗ ನನ್ನ ಮಗ ಎದ್ದಿದ್ದಾನೆ, ಸೊ ಅವನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸೋಣ ಅಂತ ಹೇಳಿ ಮತ್ತೆ ಕರ್ಪೂರ ಅಂಟಿಸಿದೆ. ನಮ್ಮ ಮನೆಯವರು ನಮ್ಮ ರಾಯನ್ನು ಇಬ್ಬರು ಇಲ್ದಿರ ಒಬ್ಬಳೇ ಪೂಜೆ ಮಾಡಬೇಕು ಅಂದರೆ ಏನೋ ಇಷ್ಟನೇ ಆಗಲ್ಲ ನನಗೆ. ಅವರಿಬ್ಬರು ಇದ್ದು ಪೂಜೆ ಮಾಡಿದ್ರೆ ಅದು ಒಂಥರ ಸಮಾಧಾನವಾಗಿರುತ್ತೆ. ಅವನ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು ಅಂದರೆ ಇನ್ನೂ ಇಷ್ಟ. ಬಟ್ ಅವನೇನು ಮಾಡ್ತಾನಂದರೆ ಕೈ ಸುಟ್ಕೊಂಡ್ಬಿಡ್ತಾನೆ ಅನ್ನೋದೊಂದು ಭಯ ಅಷ್ಟೇ.